ಹೊಲದ ಮನೆಯಲ್ಲಿ ನಡೆದ ಕತೆ. ನಾನು ರಾಜೇಶ್. ಹಳ್ಳಿಯಲ್ಲಿ ಇರುತ್ತೇನೆ. ನಮ್ಮ ಹೊಲದಲ್ಲಿ ನಡೆದ ಒಂದು ಕತೆ ಹೇಳುತ್ತೇನೆ. ನಾನು ಆಗಷ್ಟೇ ಪಿಯುಸಿ ಮುಗಿಸಿ ರಜೆ ಅಂದ್ಬಿಟ್ಟು ಊರಿಗೆ ಬಂದಿದ್ದೆ. ನಮ್ಮ ಹೊಲದ ಕೆಲಸಕ್ಕೆ ಸಾಕಷ್ಟು ಜನ ಕೂಲಿ ಮಾಡೋಕೆ ಬರ್ತಾರೆ. ಆದರೆ ನಾನು ಎಂದಿಗೂ ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ. ಇವಾಗ ನೇರವಾಗಿ ಕತೆ ಶುರು ಮಾಡೋಣ. ಒಂದು ದಿನ ನಾನು ನಮ್ಮ ಹೊಲದ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಸುಮ್ಮನೆ ಮಲಗಿದ್ದೆ. ಆಗ ಹೊರಗಡೆಯಿಂದ ಯಾರೋ ಮಾತಾಡಿದ ಹಾಗೆ ಸಪ್ಪಳವಾಗಿ ನನಗೆ ಎಚ್ಚರವಾಯಿತು. ನಾನು ಸುಮ್ಮನೆ ಕಿಟಕಿಯ ಹತ್ತಿರ ಹೋಗಿ ಕೇಳಿಸಿಕೊಂಡೆ. ಹೊರಗೆ ಗೋಡೆಗೆ ತಾಗಿ ರಮ್ಯಾ ಮತ್ತು ಸುಹಾಸಿನಿ ಕುಳಿತುಕೊಂಡಿದ್ದರು. ಬೇಸಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಇತ್ತು. ಸುಹಾಸಿನಿ ನೋಡೋಕೆ ನಿಜಕ್ಕೂ ಒಬ್ಬ ಅಪ್ಸರೆ ತರ ಇದ್ಲು. ಉದ್ದ ಕೂದಲು, ಗೋಧಿ ಬಣ್ಣದ ಮೈಕಟ್ಟು, ಆದ್ರೆ ಕಣ್ಣು ಮಾತ್ರ ಸೆಳೆಯುವಂತಿತ್ತು. ನೋಡಿದ್ರೆ ಇನ್ನೊಂದು ಸಲ ನೋಡಬೇಕು ಅನಿಸುವ ಹಾಗೆ ಇದ್ಲು. ರಮ್ಯಾ, ಅದೇನೋ ಸುಹಾಸಿನಿ, ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಇನ್ನು ಮಕ್ಕಳಾಗಲಿಲ್ವಾ? ಸುಹಾಸಿನಿ ತಲೆ ತಗ್ಗಿಸಿ ಸುಮ್ಮನೆ ಇದ್ಲು. ರಮ್ಯಾ, ಏನಿಲ್ಲ ಕಣೆ, ನಾನೆಲ್ಲ ನಿನ್ನ ಫ್ರೆಂಡ್ ಅಲ್ವಾ? ಹೇಳು, ಏನಾಗಿದೆ? ನಾನು ಒಳಗಡೆ ಗೋಡೆಗೆ ಒರಗಿ ನಿಂತು ಎಲ್ಲವನ್ನೂ ಕೇಳ್ತಾ ಇದ್ದೆ. ಸುಹಾಸಿನಿ, ಮಕ್ಕಳಿಗೆಲ್ಲ ಅದೃಷ್ಟ ಮಾಡಿರಬೇಕು ರಮ್ಯಾ. ರಮ್ಯಾ, ಅದೃಷ್ಟ ಅಲ್ವೇ ಕಣೆ, ಅದಕ್ಕೆ ಕಷ್ಟಪಡಬೇಕು. ನಿನ್ನ ಗಂಡ ನಿಮ್ಮ ಜೊತೆ ಸರಿಯಾಗಿ ಸೇರೋದಿಲ್ವಾ? ಈ ಮಾತು ಕೇಳಿ ನಾನು ಗಾಬರಿ ಆದೆ. ಸುಹಾಸಿನಿ, ಏನೇ ಮಾಡಲಿ, ಮದುವೆಯಾಗಿ 4 ವರ್ಷ ಆಯ್ತು. ಅತ್ತೆ ಬೇರೆ ಯಾವಾಗ ನೋಡಿದ್ರೂ ಮಗು ಯಾವಾಗ ಅಂತ ಬೈತಾ ಇರ್ತಾರೆ. ಆದ್ರೆ ನನ್ನ ಗಂಡ ಯಾವಾಗ ನೋಡಿದ್ರೂ ಕುಡಿದು ಬಂದು ಬಿದ್ದಿರ್ತಾನೆ. ಬರೀ ಕೈಯಿಂದಲೇ ಕೆಲಸ ಸಾಗ್ತಾ ಇದೆ. ಎಲ್ಲದಕ್ಕೂ ಪುಣ್ಯ ಮಾಡಿರಬೇಕು. ಅವಳು ದುಃಖದಿಂದ ಕಣ್ಣೀರಿಡೋಕೆ ಶುರು ಮಾಡಿದ್ಲು. ರಮ್ಯಾ, ಸರಿ ಬಿಡು. ಊಟ ಆಗಿದ್ರೆ ನಡಿ, ಉಳಿದಿದ್ದ ಕಸ ತೆಗೆಯೋಣ. ಎಲ್ಲವೂ ಸರಿಯಾಗಿ ಆಗುತ್ತೆ. ಅವರಿಬ್ಬರೂ ಎದ್ದು ಹೋದರು. ಅವತ್ತು ಆ ಮಾತು ಕೇಳಿದ್ದು ನನ್ನ ತಲೆಯಲ್ಲಿ ಉಳಿದುಬಿಡ್ತು. ಸುಹಾಸಿನಿಯ ಸುಂದರ ಮುಖ, ಅವಳ ಕಷ್ಟ ಎಲ್ಲವೂ ನನ್ನ ಕಣ್ಣ ಮುಂದೆ ಬಂದು ಹೋಯಿತು. ಆ ದಿನ ನಾನು ಹೊಲದಿಂದ ಬಂದು ಊಟ ಮಾಡಿ ಹಾಗೆಯೇ ಮಲಗಿ ಆ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ನಿದ್ದೆ ಬೇರೆ ಹತ್ತಲಿಲ್ಲ. ಮರುದಿನದಿಂದ ನಾನು ನನ್ನ ಪ್ಲಾನ್ ಶುರು ಮಾಡಿದೆ. ಯಾಕಂದ್ರೆ ಕಾಲೇಜು ಮುಗಿದಿದ್ದರೂ ನಾನು ಅಲ್ಲಿಯೂ ಯಾರಿಗೂ ಹತ್ತಿರವಾಗಿರಲಿಲ್ಲ. ಹಸಿದಾಗ ಊಟ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನಿರ್ಧರಿಸಿದೆ. ಹೇಗಾದರೂ ಮಾಡಿ ಸುಹಾಸಿನಿಯನ್ನು ನನ್ನ ಬಲೆಗೆ ಬೀಳಿಸಿಕೊಳ್ಳಬೇಕು ಅಂದುಕೊಂಡೆ. ಮೊದಲು ನಾನು ಸುಹಾಸಿನಿ ಜೊತೆ ಮಾತಾಡ್ತಿದ್ದೆ, ಆದ್ರೆ ಕೆಲಸದ ಬಗ್ಗೆ ಮಾತ್ರ. ಆದ್ರೆ ಇನ್ಮುಂದೆ ಅವರಿಗೆ ಹತ್ತಿರವಾಗೋಕೆ ಶುರು ಮಾಡಿದೆ. ಅವರು ಕೆಲಸ ಮುಗಿಸಿ ಮನೆಗೆ ಹೋಗೋವಾಗ ನಾನು ಆ ಕಡೆಗೆ ಹೋಗ್ತಿದ್ದೀನಿ ಅಂತ ಗಾಡಿ ಮೇಲೆ ಕೂರಿಸಿಕೊಂಡು ಹೋಗೋದು. ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲೇ ಸುಳಿದಾಡೋದು. ಅವರು ಕಸ ತೆಗೆಯುವಾಗ ಅವರ ಸೌಂದರ್ಯವನ್ನು ನಿಂತು ನೋಡ್ತಾ ಇರೋದು ಮಾಡ್ತಿದ್ದೆ. ರಮ್ಯಾ, ಏನಪ್ಪಾ ರಾಜೇಶ್, ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಓಡಾಡ್ತಿದೀಯಾ? ಮೊದಲೆಲ್ಲ ಅಲ್ಲಿ ಕೊನೆಯಲ್ಲಿ ಮೊಬೈಲ್ ಇಟ್ಕೊಂಡು ಕೂರ್ತಿದ್ದೆ ಅಲ್ವಾ? ರಮ್ಯಾ ಹೀಗೆ ಹೇಳಿದ್ದೆ ತಡ ನನಗೆ ಒಂದು ಉಪಾಯ ಹೊಳೆಯಿತು. ಆ ಮಾತು ಕೇಳಿ ನಾನು 1-2 ದಿನ ಹೊಲದಲ್ಲಿ ಅಡ್ಡಾಡೋದು ಕಡಿಮೆ ಮಾಡಿದೆ. ಒಂದು ದಿನ ಸುಹಾಸಿನಿ ಒಬ್ಬಳೇ ಕೆಲಸಕ್ಕೆ ಬಂದಿದ್ದಳು. ನಾನು ಹೊಲದ ರೂಮಿನಲ್ಲಿ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕೂತಿದ್ದೆ. ಅವಳು ನೀರು ಕುಡಿಯೋಕೆ ಒಬ್ಬಳೇ ಈ ಕಡೆ ಬರ್ತಿದ್ದಳು. ಬೇರೆ ಯಾರಾದ್ರೂ ಇದ್ದಾರಾ ಅಂತ ನೋಡಿ ಯಾರೂ ಇಲ್ಲದ ಮೇಲೆ ನಾನು ಕಿಟಕಿಯಿಂದ ಎಲ್ಲವೂ ಕಾಣೋ ಹಾಗೆ ಮಲಗಿಕೊಂಡು ಸಿನಿಮಾವನ್ನು ನೋಡೋಕೆ ಶುರು ಮಾಡಿದೆ. ಅವಳು ನೀರು ಕುಡಿಯೋವಾಗ ಬೇಕಂತಲೇ ಮೊಬೈಲ್ ಸೌಂಡ್ ಜಾಸ್ತಿ ಮಾಡಿದೆ. ಬೇರೆ ಧ್ವನಿ ಕೇಳಿ ಅವಳು ಕಿಟಕಿಯಿಂದ ನನ್ನ ಕಡೆಗೆ ನೋಡೋದು ನನಗೆ ಕಾಣಿಸ್ತು. ಆಮೇಲೆ ನಾನು ಸೌಂಡ್ ಕಡಿಮೆ ಮಾಡಿದೆ. ಆದ್ರೆ ಅವಳು ಬೇಕಂತಲೇ ನಿಧಾನವಾಗಿ ನೀರು ಕುಡಿಯುತ್ತಾ ಆ ವಿಡಿಯೋವನ್ನು ನೋಡ್ತಾ ನಿಂತ್ಲು. ಎಷ್ಟು ಹೊತ್ತಾದ್ರೂ ಅಲ್ಲಿಯೇ ನಿಂತಿದ್ಲು. ನನಗೂ ಕೂಡ ವಿಡಿಯೋ ನೋಡಿ ಸಮಾಧಾನ ಆಗ್ಲಿಲ್ಲ. ಆಗ ನಾನು ಅಲ್ಲೇ ದೇವರ ಕೊಟ್ಟ ಕೈಯಿಂದ ಕೆಲಸ ಮುಗಿಸಿದೆ. ಅದನ್ನ ಅವಳು ನೋಡಿದ್ಲು. ಅವಳಿಗೂ ಏನೋ ಅನಿಸಿರಬಹುದು, ಆದ್ರೆ ತೋರಿಸಿಕೊಳ್ಳಲಿಲ್ಲ. ಅಷ್ಟೊತ್ತಿಗೆ ನನಗೆ ಫೋನ್ ಬಂದಿದ್ದರಿಂದ ನಾನು ತಿರುಗಿಬಿಟ್ಟೆ. ಆಗ ಅವಳು ಅಲ್ಲಿಂದ ಹೋದಳು. ಅಲ್ಲಿಗೆ ನನ್ನ ಉಪಾಯ ಅರ್ಧ ಯಶಸ್ವಿಯಾಯ್ತು. ನಾನು ಸ್ವಲ್ಪ ಹೊತ್ತು ಹಾಗೆಯೇ ಮಲಗಿ ಸಾಯಂಕಾಲ ಮನೆಗೆ ಹೊರಟೆ. ನಾನು ಹೊರಡುವಾಗ ಸುಹಾಸಿನಿ ನನ್ನ ಜೊತೆ ಗಾಡಿ ಮೇಲೆ ಬರುವುದಾಗಿ ಹೇಳಿದ್ಲು. ನನಗೆ ಆಶ್ಚರ್ಯ ಆದ್ರೂ ನಾನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಹೀಗೆ ಹೋಗುವಾಗ ನಾನು ಬ್ರೇಕ್ ಹಾಕದಿದ್ದರೂ ಅವಳು ಬೇಕಂತಲೇ ಮುಂದೆ ಸರಿಯುತ್ತಿದ್ದು ನನ್ನ ಗಮನಕ್ಕೆ ಬಂತು. ಅದೇನೋ ಒಂಥರ ಖುಷಿ ಅನಿಸ್ತಾ ಇತ್ತು. ನಾನು ಸುಮ್ಮನೆ ಇದ್ದೆ. ಅವಳನ್ನು ಮನೆಗೆ ಬಿಟ್ಟು ನಾನು ನಮ್ಮ ಮನೆ ಕಡೆಗೆ ಹೋದೆ. ಹೀಗೆ ನೀರು ಕುಡಿಯೋ ನೆಪ, ಗಾಡಿ ಮೇಲೆ ಬರುವ ನೆಪ ಎಷ್ಟೋ ದಿನಗಳವರೆಗೆ ನಡೆಯುತ್ತಲೇ ಇತ್ತು.
ಹೀಗೆ ಒಂದು ದಿನ ನಾನು ಹೊಲದಲ್ಲಿದ್ದಾಗ ಧೈರ್ಯ ಮಾಡಿ ಒಂದು ಮಾತು ಕೇಳಿಬಿಟ್ಟೆ. ನಿಮಗೆ ಮಕ್ಕಳು ಇಲ್ವಾ? ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ ಅಲ್ವಾ? ಅವಳು ಸಿಟ್ಟಿನಿಂದ ನನ್ನನ್ನು ನೋಡಿ ಹೊರಟು ಹೋದಳು. ಆಮೇಲೆ ನನಗೆ ಅನಿಸ್ತು ಹಾಗೆ ಕೇಳಬಾರದಿತ್ತು ಅಂತ. ಒಂದೆರಡು ದಿನ ಮಾತು ಇರಲಿಲ್ಲ. ಹೀಗೆ 2 ದಿನ ಆದ್ಮೇಲೆ ಅವಳು ಮತ್ತೆ ನೀರು ಕುಡಿಯೋಕೆ ಬಂದಳು. ಆಗ ನಾನು ಮೊದಲು ಆ ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಕೇಳಿದೆ. ಸುಹಾಸಿನಿ, ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ ಕಣಪ್ಪ, ಆದ್ರೆ ಅದಕ್ಕೆಲ್ಲ ಅದೃಷ್ಟ ಬೇಕು. ರಾಜೇಶ್: ಹೌದು. ಸ್ವಲ್ಪ ನಕ್ಕೆ. ಸುಹಾಸಿನಿ: ನಾನು ನೀನು ಇನ್ನೂ ಸಣ್ಣವ ಅಂದುಕೊಂಡಿದ್ದೆ. ಆದ್ರೆ ನೀನು ಸಿಟಿಗೆ ಹೋಗಿ ತುಂಬಾ ಬದಲಾಗಿ ಬಿಟ್ಟಿದ್ದೀಯಾ. ಯಾವ್ಯಾವೋ ಸಿನಿಮಾ ನೋಡ್ತಾ ಇರ್ತೀಯಾ. ದೊಡ್ಡ ದೊಡ್ಡ ಮಾತುಗಳನ್ನಾಡ್ತೀಯಾ. ನಿನ್ನ ಅಪ್ಪನಿಗೆ ಒಂದಲ್ಲ ಒಂದು ದಿನ ಈ ಬಗ್ಗೆ ಹೇಳ್ತೀನಿ ನೋಡು. ರಾಜೇಶ್ ನಾಟಕವಾಡುತ್ತಾ: ಅಯ್ಯೋ ಬೇಡ, ಹೇಳಬೇಡಿ. ನನ್ನ ಊರು ಬಿಟ್ಟು ಕಳಿಸ್ತಾರೆ. ನಾನು ರಜೆಗೆ ಬಂದಿದ್ದೀನಿ, ಇನ್ನೊಂದು ತಿಂಗಳು ಆದ್ಮೇಲೆ ನಾನೇ ಹೋಗ್ತೀನಿ. ಸುಹಾಸಿನಿ: ಯಾಕೆ? ರಾಜೇಶ್: ನೀವು ನಮ್ಮಪ್ಪನಿಗೆ ಹೇಳಿದ್ರೆ ಊರು ಬಿಡಬೇಕು ಅಲ್ವಾ? ಸುಹಾಸಿನಿ ಸಮಾಧಾನವಾಗಿ: ಸರಿ, ಹೇಳುವುದಿಲ್ಲ. ಆದ್ರೆ ನೀನು ನನಗೆ ಒಂದು ಸಹಾಯ ಮಾಡಬೇಕು. ರಾಜೇಶ್: ಹೇಳಿ. ಸುಹಾಸಿನಿ: ನನಗೂ ಆ ಸಿನಿಮಾ ಬಿಡು, ನಾನು ನೋಡ್ತೀನಿ. ದೂರದಿಂದ ಸರಿಯಾಗಿ ಏನೂ ಕಾಣಲಿಲ್ಲ. ರಾಜೇಶ್: ಅದೆಲ್ಲ ಆಗೋದಿಲ್ಲ, ಅದನ್ನ ಆನ್ಲೈನ್ನಲ್ಲೇ ನೋಡ್ತೀನಿ. ಬೇಕಿದ್ರೆ ನೀವು ಬನ್ನಿ. ಅವಳು ಸಿಟ್ಟಿನಿಂದ ನೋಡಿದ್ಲು. ರಾಜೇಶ್: ಸರಿ, ಹೋಗಲಿ ಬಿಡಿ. ಆದ್ರೆ ನಿಮಗೆ ಮದುವೆ ಆಗಿದೆಯಲ್ಲ, ನಿಮಗೆ ಯಾಕೆ ಇದೆಲ್ಲ? ಅವಳು ಮುಖ ಸಪ್ಪೆ ಮಾಡಿದ್ಲು. ರಾಜೇಶ್: ಸರಿ, ಯಾರಿಗೂ ಹೇಳಲ್ಲ, ಆಣೆ ಮಾಡ್ತೀನಿ. ಏನಾಯ್ತು ಹೇಳಿ. ಸುಹಾಸಿನಿ ದುಃಖದಿಂದ: ನನ್ನ ಗಂಡ ಕುಡುಕ. ಇಬ್ಬರೂ ಒಂದಾಗಿ ಎಷ್ಟೋ ದಿನ ಆಗಿದೆ. ಪ್ರತಿದಿನ ಹಾಗೆ ಮಲಗ್ತೀನಿ. ಹೀಗಾಗಿ ನನಗೆ ದಿನವೂ ಹುಚ್ಚು ಹಿಡಿದಿದೆ. ಮೊದಲೇ ತಣ್ಣನೆ ಗಾಳಿ ಬೇರೆ ಇರುತ್ತೆ. ರಾಜೇಶ್: ಅಂದರೆ ನಿಮಗೆ ಪ್ರತಿದಿನ ಉಪವಾಸವೇ ಗತಿ ಅಂತಾಯ್ತಾ? ಸುಹಾಸಿನಿ: ಹೌದು. ರಾಜೇಶ್: ಬೇರೆ ಏನಾದರೂ ದಾರಿ ನೋಡಿಕೊಳ್ಳಿ. ಸುಹಾಸಿನಿ ಏರು ಧ್ವನಿಯಲ್ಲಿ: ಏನು ಮಾತಾಡ್ತಿದೀಯಾ ನೀನು? ನಾನೇನು ನಿನಗೆ ಆ ಥರ ಕಾಣ್ತೀನಾ? ರಾಜೇಶ್: ಪ್ರತಿದಿನ ಬಾಗಿಲ ಬಳಿ ನೀರು ಕುಡಿಯೋಕೆ ಬಂದು ನನ್ನ ನೋಡಿದ್ದು ನನಗೆ ಗೊತ್ತಿದೆ. ಇವಾಗೆಲ್ಲ ನಾಟಕ ಮಾಡಬೇಡಿ. ಅಲ್ಲಿ ಹೊರಗಡೆ ಹಾಕಿದ್ದ ಟಿವಿಯಲ್ಲಿ ಎಲ್ಲವೂ ಕಾಣುತ್ತೆ ನೋಡಿ. ಅವಳು ಗಾಬರಿಯಾದ್ಲು. ರಾಜೇಶ್: ನೋಡಿ, ಕಬ್ಬಿಣ ಬಿಸಿ ಇದ್ದಾಗಲೇ ಅದನ್ನ ನಾವು ಹೇಗೆ ಬೇಕು ಹಾಗೆ ಬಳಸಿಕೊಳ್ಳಬೇಕು. ಆಮೇಲೆ ಹೊಳಿಯ ಪೆಟ್ಟು ಕೊಟ್ಟರೂ ಉಪಯೋಗ ಇಲ್ಲ. ಸುಹಾಸಿನಿ: ಸ್ವಲ್ಪ ನಿಧಾನವಾಗಿ. ಅಲ್ಲ, ನಿನ್ನ ವಯಸ್ಸು. ರಾಜೇಶ್: ನೋಡಿ, ದೊಡ್ಡವರು ಸಣ್ಣವರು ಅಂತ ಹೇಳಿದ್ರೆ ಹೇಗೆ? ಇವಾಗ ನಿಮ್ಮ ಯಜಮಾನರೂ ಕೂಡ ನಿಮಗಿಂತ ದೊಡ್ಡವರು ಅಲ್ವಾ? ಅವಳು ಅಲ್ಲಿಂದ ಹೋದಳು. ಮತ್ತೆ 3-4 ದಿನ ಆದ್ಮೇಲೆ ಅವಳು ನೀರು ಕುಡಿಯೋಕೆ ಬಂದ್ಲು. ಮುಖ ಸಪ್ಪಗಾಗಿತ್ತು. ರಾಜೇಶ್: ಯಾಕೆ ಮುಖ ಸಪ್ಪಗಿದೆ? ಸುಹಾಸಿನಿ: ಏನಿಲ್ಲ. ರಾಜೇಶ್: ಮೊನ್ನೆ ಹೇಳಿದ್ದೆ ಅಲ್ವಾ, ನೆನಪಿದೆಯಾ? ಸುಹಾಸಿನಿ: ಈ ಊರಲ್ಲಿ ಹಾಗೇನೂ ಆಗಲ್ಲ, ಎಲ್ಲರೂ ಪರಿಚಯದವರು, ಗೊತ್ತಾದ್ರೆ ನನ್ನ ಜೀವನ ಹಾಳಾಗುತ್ತೆ. ನೀನು ಹೇಗೂ 1 ತಿಂಗಳು ಆದ್ಮೇಲೆ ಹೋಗ್ತೀಯ ಅಲ್ವಾ? ರಾಜೇಶ್ ಒಳಗೊಳಗೆ ನಗುತ್ತಾ: ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಸುಹಾಸಿನಿ: ನಾಟಕ ಮಾಡಬೇಡ. ನೀನು ಹೊಲದಲ್ಲಿ ಏನೇನು ಮಾಡ್ತೀಯ ಅಂತ ನನಗೆ ಗೊತ್ತು. ಬಯಸಿ ಬಂದಿದ್ದನ್ನು ಒದೆಯಬೇಡ. ಯೋಚಿಸು. ನೀನು ಸರಿ ಅಂದರೆ ನಾನು ಸಿದ್ಧ, ಆದರೆ ಯಾರಿಗೂ ಹೇಳಬೇಡ. ಸುಹಾಸಿನಿ ಮತ್ತೆ ಹಿಂಜರಿದು: ಯಾರಾದ್ರೂ ಯಾವ ಕ್ಷಣದಲ್ಲಾದರೂ ನೀರು ಕುಡಿಯೋಕೆ ಬರ್ತಾರೆ. ಹಾಗಾಗಿ ಈಗ ಬೇಡ. ಬೇರೆ ಯಾವುದಾದರೂ ದಿನ ನೋಡೋಣ, ಅವಕಾಶ ಸಿಗಬಹುದು. ರಾಜೇಶ್: ಮತ್ತೆ ಅವಕಾಶಕ್ಕಾಗಿ ಹುಡುಕುವ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಅಷ್ಟೊಂದು ಭಯಪಡಬಾರದು. ನಾನು ಇದ್ದೀನಿ, ತಾಳಿ. ನಾನು ಜೋರಾಗಿ ರಮ್ಯಾಳನ್ನು ಕೂಗಿದೆ. ರಾಜೇಶ್: ರಮ್ಯಾ, ಕೋಣೆಯನ್ನು ಸ್ವಚ್ಛ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಬಾ. ರಮ್ಯಾ: ಅಲ್ಲೇ ಒಬ್ಬರು ಇದ್ರಲ್ಲ. ಕೋಣೆ ಸ್ವಚ್ಛ ಮಾಡೋಕೆ ಎಷ್ಟು ಜನ ಬೇಕು? ನೀನು ಅವಳು ಸೇರಿ ಮಾಡಿ. ರಾಜೇಶ್ ರಮ್ಯಾಗೆ ಕಾಣುವಂತೆ: ಸರಿ, ಎಲ್ಲ ಹೊರಗಿಟ್ಟು ಕೋಣೆ ಸ್ವಚ್ಛ ಮಾಡ್ತೀವಿ. ಈ ಕಡೆ ನೋಡ್ತಾ ಇರು. ರಮ್ಯಾ: ಸರಿ. ಆಮೇಲೆ ನಾವು ಎಲ್ಲಾ ಸಾಮಾನುಗಳನ್ನು ಹೊರಗಿಟ್ಟು ಒಳಗಡೆ ಹೋಗಿ ಬಾಗಿಲು ಹಾಕಿದೆವು. ಒಳಗೆ ಹೋದ ಕೂಡಲೇ ನನ್ನಿಂದ ತಡೆಯಲಾಗಲಿಲ್ಲ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ನಾನು ಅವಸರ ಮಾಡಲು ಶುರು ಮಾಡಿದೆ. ಸುಹಾಸಿನಿ ಎತಾಳು: ಹಾಗೆ ಅವಸರ ಮಾಡಬೇಡ ಅಂದ್ಲು. ಆಗ ನಾನು: ಈ ರೂಪ ಅಪರೂಪ. ಇಂಥ ಅವಕಾಶ ಸಿಕ್ಕರೆ ಯಾರಿಗೆ ಬೇಡ ಅಂತ ಹೇಳುತ್ತಾ ಹಗಲಿನಲ್ಲಿ ಅಲ್ಲೇ 2 ಸುತ್ತು ಆ ಕೆಲಸವನ್ನು ಮಾಡಿದೆ.
ಆಮೇಲೆ ಒಂದು ವಾರ ನಾನು ಅಲ್ಲೇ ಇದ್ದೆ. ಸಮಯ ಸಿಕ್ಕಾಗ ಎಲ್ಲರೂ ಕೆಲಸದಿಂದ ಹೋದ ಮೇಲೆ ಅವರ ಜೊತೆ ಆ ಕೆಲಸ ಮಾಡಿ ಅವರನ್ನು ಕೊನೆಗೆ ಗಾಡಿ ಮೇಲೆ ಕೂರಿಸಿಕೊಂಡು ಬರುತ್ತಿದ್ದೆ. ನಾನು ಜಾಸ್ತಿ ಊರಲ್ಲಿ ಇರದೇ ಇದ್ದಿದ್ದರಿಂದ ಯಾರಿಗೂ ಕೂಡ ನಮ್ಮ ಬಗ್ಗೆ ಗೊತ್ತೇ ಆಗಲಿಲ್ಲ. ಗೆಳೆಯರೇ, ಇದು ಕೇವಲ ಒಂದು ಕಲ್ಪನೆಯ ಕತೆ. ನಿಜ ಜೀವನದಲ್ಲಿ ಇಂತಹ ಕೆಲಸಗಳನ್ನು ಮಾಡಿದ್ರೆ ಜೀವನ ಹಾಳಾಗುತ್ತೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ಕೊಡದೆ ಒಳ್ಳೆಯ ಜೀವನ ನಡೆಸಬೇಕು. ನಮ್ಮ ಬದುಕನ್ನು ಸುಂದರಗೊಳಿಸುವ ಕತೆಗಳನ್ನು ಓದಿ ಸ್ಫೂರ್ತಿ ಪಡೆಯಬೇಕು.